ಹಾಯ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಭಗವದ್ಗೀತಾ ಲರ್ನಿಂಗ್ಸ್. ನಿನ್ನೆ ನಾವು ಶ್ರೀಕೃಷ್ಣ ಎಷ್ಟು ರೂಪವಂತ, ಯಾಕೆ ನಾವು ಯಮುನಾ ನದಿ ತೀರಕ್ಕೆ ಹೋಗಬಾರ್ದು, ಅವನ ರೂಪವನ್ನು ನೋಡಿದ್ರೆ ನಾವು ಕಳೆದೋಗ್ಬಿಡ್ತೀವಿ ಅಂತ ತಿಳ್ಕೊಂಡ್ವಿ ಒಂದು ಚಿತ್ರದ ಮೂಲಕ. ಹಾಗೆ ಮತ್ತೊಂದು ಚಿತ್ರ, ನಾವು ಶ್ರೀಕೃಷ್ಣನ ನಮ್ಮೊಳಗಡೆ ನಾವು ಆಕ್ಸೆಪ್ಟ್ ಮಾಡಿಕೊಂಡು ಅವರನ್ನು ಸದಾ ನಾವು ಜಪಿಸೋದ್ರಿಂದ ಶ್ರೀಕೃಷ್ಣ ನಮ್ಮನ್ನೆಷ್ಟು ಶ್ರೇಷ್ಠವಾಗಿ ತಗೊಳ್ತಾನೆ ಅಂತ ಕೂಡ ತಿಳ್ಕೊಂಡ್ವಿ. ಇವತ್ತಿನ ಚಿತ್ರ ಯಾವುದು, ಅದರ ಅರ್ಥ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಮುಂದಿನ ಚಿತ್ರ ಇದು. ಈ ಫೋಟೋದಲ್ಲಿ ನಾವೇನು ನೋಡ್ತಿದ್ದೀವಿ ಅಂತಂದರೆ, ಇದು ಗರ್ಭಕೋಶದಿಂದ ಜನಿಸಿದಾಗಿನಿಂದ ಆಮೇಲೆ ಅಂಬೆಗಾಲಿಡ್ತಿರೋಂಥ ಪಾಪು, ನಡೆಯೋದಕ್ಕೆ ಶುರು ಮಾಡಿದಂಥ ಪಾಪು. ಅಂದರೆ ಇದೊಂದು ನಾವು ರಿಯಲಿಸ್ಟಿಕ್ಕಾಗಿ ತಗೊಳ್ಳೋದಾದರೆ ನಾವು ಸ್ಕೂಲ್ ಏಜ್, ಆಮೇಲೆ ನಾವು ಸ್ಕೂಲ್ ಮುಗಿಸಿ ಕಾಲೇಜು, ಕೆಲಸ, ಆಮೇಲೆ ತಂದೆ ತಾಯಿ, ಈ ಒಂದು ಯೌವನದಿಂದ ನಾವು ಪೇರೆಂಟ್ಸ್ ಆಗಿದ್ದಾದಮೇಲೆ ವಯಸ್ಸಾಗ್ತಾ ಆಗ್ತಾ ಮುಪ್ಪಿನ ಸ್ಟೇಜಿಗೆ ಬಂದು ಇದು ಸಾಯೋ ಸ್ಥಿತಿ. ಇದು ಅಸ್ಥಿಪಂಜರ. ಏನು ಹೇಳ್ತಿದೆ ಈ ಫೋಟೋವಿನ ಅರ್ಥ? ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲೇ ಒಳಗಾಗುವುದಿಲ್ಲ. ಇದರ ಬಗ್ಗೆ ಗೀತೆ 2:13 ಪುಟ 83ರಲ್ಲಿ ವಿವರಿಸಲಾಗಿದೆ. ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ ಅಂತ ಈ ಫೋಟೋ ಹೇಳ್ತಿದೆ. ನಾವು ಸತ್ತ ಮೇಲೆ ಕೂಡ ನಾವು ಇನ್ನೊಬ್ಬರ ಆತ್ಮಕ್ಕೆ ಹೋಗಿ ಸೇರಿಕೊಳ್ತೀವಿ ಅಂತ ಈ ಫೋಟೋವಿನ ಅರ್ಥ ಆಗಿದೆ. ಮುಂದಿನ ಫೋಟೋ ಯಾವುದು ಅಂತ ನೋಡೋಣ. ನಮ್ಮ ಮುಂದಿನ ಚಿತ್ರ ಇದು ಶ್ರೀ ವಿಷ್ಣು, ಇದು ಶ್ರೀಕೃಷ್ಣ. ದಿವ್ಯ ಜ್ಯೋತಿ ಥರ ಕಾಣಿಸ್ತಿದೆ. ಏನಿದೆ ಇದರ ಅರ್ಥ? ಇದರ ಬಗ್ಗೆ ಪುಟ 476ರಲ್ಲಿದೆ. ಇವರೇನು ಹೇಳ್ತಿದ್ದಾರೆ? ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಈ ಒಂದು ಜಗತ್ತಿನ ಮೂಲವು ನಾನೇ. ಈ ಎಲ್ಲವೂ ನನ್ನಿಂದನೇ ಹೊರಸೂಸುತ್ತೆ. ಅದ್ರ ಜೊತೆಗೆ ಯಾರು ಇದನ್ನು ಸಂಪೂರ್ಣವಾಗಿ ಒಪ್ಕೊಳ್ತಾರೋ ಅವರು ನನ್ನ ಭಕ್ತಿಯಲ್ಲಿ ಸದಾ ಅವರು ಸೇವೆಯಿಂದ ಇರ್ತಾರೆ, ನಿರತರಾಗಿರ್ತಾರೆ. ಅವರು ನನ್ನನ್ನು ಹೃದಯ ತುಂಬ ಪೂಜೆ ಮಾಡ್ತಾರೆ ಅಂತ ಹೇಳ್ತಿರೋ ಅಂಥ ಅರ್ಥ ಈ ಫೋಟೋ. ನೆಕ್ಸ್ಟ್ ನಮ್ಮ ಫೋಟೋ, ಶ್ರೀಕೃಷ್ಣ ಮಧ್ಯದಲ್ಲಿದ್ದಾರೆ, ಪಕ್ಕದಲ್ಲಿ ಸುಮಾರು ಜನ ಇದ್ದಾರೆ. ಅವರೆಲ್ಲ ಯಾರು? ನಮಗೆ ತಿಳಿದಿರೋ ಪ್ರಕಾರ ಎಲ್ಲರೂ ಫ್ರೆಂಡ್ಸ್ ಅಂತ ಅಷ್ಟೇ ಗೊತ್ತು. ಏನಿದೆ ಇದರ ಅರ್ಥ? ಈ ಫೋಟೋ ಏನು ಹೇಳ್ತಿದೆ ಅಂತ ನೋಡೋಣ. ಕೃಷ್ಣನೊಡನೆ ಆಟವಾಡಿದವರು, ಕೃಷ್ಣನ ಸ್ನೇಹಿತರು ಮತ್ತು ಕೃಷ್ಣನ ತಂದೆ ತಾಯಿಯರು. ಕೃಷ್ಣನು ತನ್ನ ಸಿರಿಗಳನ್ನು ತೋರಿಸಬೇಕೆಂದು ಎಂದೂ ಬಯಸಲಿಲ್ಲ. ಅವರು ಪರಿಶುದ್ಧ ಪ್ರೇಮದಲ್ಲಿ ಎಷ್ಟು ತನ್ಮಯರಾಗಿದ್ದರೆಂದರೆ ಅವರಿಗೆ ಕೃಷ್ಣನು ದೇವೋತ್ತಮ ಪರಮ ಪುರುಷ ಎನ್ನುವುದು ತಿಳಿಯದು. ತಮ್ಮ ಪ್ರೇಮ ವಿನಿಮಯದಲ್ಲಿ ಕೃಷ್ಣನು ಪರಮ ಪ್ರಭು ಎನ್ನುವುದನ್ನು ಅವರು ಮರೆಯುತ್ತಾರೆ. ಇದ್ರ ಬಗ್ಗೆ ಪುಟ 517ರಲ್ಲಿದೆ. ಶ್ರೀಕೃಷ್ಣ ಅವ್ರ ಫ್ರೆಂಡ್ಸ್ ಜೊತೆ, ಅವರ ತಂದೆ ತಾಯಿ ಜೊತೆ ಸಮಯ ಕಳೆಯುತ್ತಿದ್ದಾರೆ. ಇವತ್ತು ಅವರ ಸಿರಿಯನ್ನು ತೋರಿಸ್ಬೇಕು ಅಂತ ಬಯಸಿಲ್ಲ. ಹಾಗೆ ಇವರ ಜೊತೆ ಇದ್ದಾಗ ಅವರ ಪರಿಶುದ್ಧ ಪ್ರೇಮದಿಂದ ಅವರೆಷ್ಟು ಮುಳುಗೋಗಿರ್ತಾರೆ ಅಂತಂದರೆ, ತಾನು ಒಬ್ಬ ಪರಮ ಪುರುಷ, ದೇವೋತ್ತಮ ಪರಮ ಪುರುಷ, ನಾನು ಕೃಷ್ಣ ಅಂತಲೇ ಮರೆತೋಗಿರ್ತಾರೆ ಅವರು. ಅಷ್ಟು ಪರಿಶುದ್ಧ ಪ್ರೀತಿಯಿಂದ ಅವರು ಸದಾ ತನ್ಮಯರಾಗಿರ್ತಾರೆ ಶ್ರೀಕೃಷ್ಣ ಅವರು. ಮುಂದಿನ ಚಿತ್ರ, ಈ ಚಿತ್ರ. ಇದರಲ್ಲಿ ಸರ್ಪ ಇದ್ದಾವೆ, ಸುಮಾರು ತಲೆ ಇರುವಂಥ ಸರ್ಪ. ಇದು ಶ್ರೀಕೃಷ್ಣ ಸರ್ಪದ ತಲೆ ಮೇಲೆ ನಿಂತಿರೋದು. ಇದರ ಅರ್ಥ, ಇದರ ಬಗ್ಗೆ ಗೀತಾ 4:8 ಪುಟ 211ರಲ್ಲಿ ವಿವರಿಸಲಾಗಿದೆ. ಯಾವಾಗಲೂ ನಾನು ಒಳ್ಳೆಯವರನ್ನು ಕಾಪಾಡೋದಕ್ಕೆ, ಕೆಟ್ಟವರನ್ನು ನಾಶ ಮಾಡೋದಕ್ಕೆ ಹಾಗೂ ಧರ್ಮದ ಪರವಾಗಿ ನಾನು ನಿಂತು ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೆ ನಾನು ಪ್ರತಿ ಯುಗದಲ್ಲೂ ಜನಿಸಿ ಬರ್ತೀನಿ ಅಂತ ಈ ಫೋಟೋವಿನ ಅರ್ಥ. ನೆಕ್ಸ್ಟ್ ಫೋಟೋ ಇದು. ಚಿತ್ರವನ್ನು ನೋಡಿದ ತಕ್ಷಣ ನಮಗೆ ನೆನಪಾಗುತ್ತೆ ಅಂತಂದರೆ, ಹಿಂದಿನ ಚಿತ್ರದಲ್ಲಿ ಅರ್ಜುನ ಕೇಳ್ತಾನೆ ಶ್ರೀಕೃಷ್ಣಂಗೆ, ನನಗೆ ನಿನ್ನನ್ನು ಚತುರ್ಮುಖ ರೂಪವನ್ನು ತೋರಿಸು ಅಂತ ಕೇಳಿರೋವಂಥ ಒಂದು ಫೋಟೋ ನೆನಪಿದೆಯಾ? ಆ ಚತುರ್ಮುಖದ ಫೋಟೋ ಇದೆ. ಇದರಲ್ಲಿ ಶ್ರೀ ವಿಷ್ಣು ಗದೆ ಹಿಡ್ಕೊಂಡಿದ್ದಾರೆ, ಶಂಖ ಇದೆ, ಕಮಲ ಇದೆ, ಹಾಗೆ ಚಕ್ರ ಇದೆ. ಈ ಒಂದು ಚತುರ್ಮುಖ ರೂಪವನ್ನೇ ನನಗೆ ತೋರಿಸು ಅಂತ ಅರ್ಜುನ ಕೃಷ್ಣನ ಹತ್ರ ಕೇಳಿರ್ತಾನೆ. ಇದರ ಅರ್ಥ ನಾವು ಎಷ್ಟೊಂದು ಸಲ ಕೇಳಿರ್ತೀವಿ, ಯಾರೋ ಹೇಳಿರೋದು. ಅಂದರೆ
ಆತ್ಮವು ನಾನೇ, ಪರಮಾತ್ಮನೂ ನಾನೇ, ನನ್ನೊಳಗಡೆನೇ ದೇವರಿದ್ದಾರೆ ಅಂತ ಯಾರಾದರೂ ನಮಗೆ ಹೇಳಿರೋದನ್ನ ಕೇಳಿರ್ತೀವಿ. ಅರ್ಥನೇ ಇದು ಕೂಡ ನಮಗೆ ಹೇಳ್ತಿರೋದು. ಅಂದರೆ ನನ್ನೊಳಗಡೆ ಒಬ್ಬರಿದ್ದಾರೆ, ಅವ್ರು ನಮಗೆ ಪ್ರತಿ ಸಲ ಏನಾದರೂ ಹೇಳೋವಾಗ, ನಾವೇನೋ ಕೆಲಸ ಮಾಡುವಾಗ ಅವ್ರು ನಮಗೆ ಗೈಡ್ ಮಾಡ್ತಾರೆ. ತುಂಬ ಜನ ಹೇಳಿರೋದು ಕೇಳಿರ್ತೀರ ನೀವು. ಯಾವಾಗ ಯಾವುದಾದ್ರೂ ಇಂಟರ್ವ್ಯೂವಲ್ಲಿ ನೋಡಿರ್ತೀರ, ಅಥವಾ ಇನ್ಯಾರೋ ಯಾವುದೋ ದೊಡ್ಡ ವ್ಯಕ್ತಿ ಹೇಳಿರ್ತಾರೆ, ನನಗೆ ಒಳಗಿಂದ ಗೈಡೆನ್ಸ್ ಬಂತು ಅಂತ ಹೇಳಿರ್ತಾರೆ. ಎಸ್ಪೆಷಲಿ ಸ್ಪಿರಿಚುವಲಿ ಕನೆಕ್ಟ್ ಆಗಿರೋವಂಥ ವ್ಯಕ್ತಿಗಳು ಈ ಮಾತುಗಳನ್ನು ಹೇಳಿರೋದನ್ನ ನಾವು ಕೇಳಿರ್ತೀವಲ್ವ. ಅದರ ಅರ್ಥ ಇದೇನೆ, ನನ್ನೊಳಗಡೆ ಒಬ್ರು ಇರ್ತಾರೆ, ಅವರೇ ನನಗೆ ಗೈಡೆನ್ಸ್ ತೋರಿಸ್ತಾರೆ, ಅವರೇ ಪರಮಾತ್ಮ ಅಂತ ಅರ್ಥ. ಮುಂದಿನ ಚಿತ್ರ ಇದು ಶ್ರೀಕೃಷ್ಣ ಕರು, ಪ್ರಾಣಿ ಮತ್ತು ಪಕ್ಷಿಗಳ ಜೊತೆ ಇರುವಂಥ ಚಿತ್ರ. ಇದರಲ್ಲಿ ಏನರ್ಥ ಇದೆ? ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿಯೋಗವನ್ನು ನಾನು ಕೊಡುತ್ತೇನೆ. ಇದರ ಬಗ್ಗೆ ಪುಟ 480ರಲ್ಲಿ ಕೊಟ್ಟಿದ್ದಾರೆ. ನನಗೆ ಯಾರು ಪ್ರೀತಿಯಿಂದ ಸದಾ ಸೇವೆಗಾಗಿ ಮುಡಿಪಾಗಿರ್ತಾರೋ ಅವರಿಗೆ ನಾನು ನನ್ನ ಬಳಿಗೆ ಬರುವಂಥ ಬುದ್ಧಿಯೋಗವನ್ನು ನಾನು ಕೊಡ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಿರೋ ಅಂಥ ಅರ್ಥವೇ ಈ ಚಿತ್ರದ ಅರ್ಥ. ಸೊ ಚಿತ್ರ ಎಲ್ಲ ಇಲ್ಲಿಗೆ ಮುಗೀತು. ಅದಾದಮೇಲೆ ಇನ್ನೂ ಕೆಲವೊಂದಷ್ಟು ಶ್ಲೋಕಗಳಿದ್ದಾವೆ, ಅದನ್ನು ನಾನು ಮುಂದಿನ ಎಪಿಸೋಡಲ್ಲಿ ಓದ್ತೀನಿ. ಹಾಗೆ ನನ್ನ ರಿಯಲ್ ಲೈಫಲ್ಲಿ ನಾನೇನು ಕಲಿತಾ ಇದ್ದೀನಿ ಅದನ್ನೆಲ್ಲ ನಾನು ನಿಮಗೆ ರಿಯಲಿಸ್ಟಿಕ್ಕಾಗಿ ನಾನೇನು ತಿಳ್ಕೊಳ್ತಿದ್ದೀನಿ, ನನ್ನ ಲೈಫಲ್ಲಿ ಹೇಗಿದೆ, ನಾನು ಅದನ್ನು ಹೆಂಗೆ ಫೇಸ್ ಮಾಡ್ತಿದ್ದೀನಿ, ಮೇ ಬಿ ಅದು ನಿಮ್ಮ ಲೈಫಲ್ಲೂ ಇರುತ್ತೆ, ಅದನ್ನು ನೀವು ತಿಳ್ಕೊಳ್ಳಿ. ಇದನ್ನು ನನಗೆ ಶೇರ್ ಮಾಡ್ತಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಹಾಗೆ ಭಗವದ್ಗೀತೆಯಿಂದ ನಿಮಗೇನಾದರೂ ಹೆಲ್ಪ್ ಆಗ್ತಿದೆ ಅಂತಂದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.